ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ರೇಷ್ಮೆ ಸ್ಯಾರಿ ಕಲೆಕ್ಷನ್ಸ್ನ ನನಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೆಣ್ಮಕ್ಳಿಗೆ ಸ್ಯಾರಿ ಅಂತ ಅಂದರೆ ಎಷ್ಟು ಇಷ್ಟ ಅಲ್ವಾ, ಅದರಲ್ಲೂ ಶಾಪಿಂಗ್ ಮಾಡೋದಂದರೆ ಇನ್ನೂ ಇಷ್ಟ ಆಗುತ್ತೆ. ಸೊ ದಟ್ ನನ್ನ ಮದುವೆಲಿ ನಾನು ಯಾವ್ಯಾವ ರೀತಿ ಸ್ಯಾರೀಸ್ ತೊಗೊಂಡಿದ್ದೆ ಪ್ರತಿಯೊಂದು, ಮತ್ತು ಯಾವ ರೀತಿ ಬ್ಲೌಸಸ್ನೆಲ್ಲ ವರ್ಕ್ ಮಾಡಿಸಿದ್ದೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆ್ಯಡ್ ಮಾಡಿದ್ದೀನಿ. ಸೊ ಯಾರು ಮಿಸ್ ಮಾಡ್ದಲೇ ಈ ವಿಡಿಯೋನ ವಾಚ್ ಮಾಡಿ. ಫಸ್ಟ್ ನಾನು ಯಾವ ಸ್ಯಾರಿ ತೋರಿಸ್ಲಿ? ಓಕೆ, ಸೊ ನಾನು ಫಸ್ಟು ನನ್ನ ಫೇವ್ರೆಟ್ ಸ್ಯಾರಿನೇ ತೋರಿಸ್ತೀನಿ. ಇದು ನನ್ನ ಫೇವ್ರೆಟ್ ಸ್ಯಾರಿ, ನಾನು ತುಂಬ ಇಷ್ಟಪಡೋ ಸ್ಯಾರಿ ಅಂದರೆ ಇದೆ. ನೀವು ನೋಡ್ತಾ ಇರ್ಬೋದು, ಸ್ಯಾರಿ ಬಂದು ಈ ಥರ ಇರುತ್ತೆ. ಕಂಪ್ಲೀಟ್ ಸ್ಯಾರಿ ಇದೇ ಥರ. ಇದು ಅಂಚು ಚೆನ್ನಾಗಿದೆ, ಅಂಚು ತುಂಬ ಚೆನ್ನಾಗಿ ಬಂದಿದೆ ಇದು. ಸೊ ಅದಕ್ಕೋಸ್ಕರ ಈ ಸ್ಯಾರಿ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಇಷ್ಟ ಅಂತಲೇ ಹೇಳ್ಬೋದು. ಇದನ್ನು ನಾನು ತಗೊಂಡಿದ್ದು ಸ್ಯಾರಿ ಹಿಂದೂಪುರ ಹತ್ರ ಮುದ್ದಿರೆಡ್ಡಿ ಅಂತ ಬರುತ್ತೆ. ಅಲ್ಲಿ ನಾವು ಆ್ಯಕ್ಚುಲಿ ಗೂಗಲ್ ಲೊಕೇಶನ್ ಹಾಕ್ಕೊಂಡೋಗಿ ತಗೊಂಡ್ವಿ. ಆ ಲೊಕೇಶನ್ ನಾನು ಮತ್ತೆ ಹುಡ್ತಾ ಇದ್ದೀನಿ, ಬಟ್ ಇನ್ನೂ ನನಗೆ ಸಿಗ್ತಾ ಇಲ್ಲ. ಯಾಕಂದರೆ ಯಾವ ಕಾರ್ಡ್ ಕೊಟ್ಟಿದ್ರು ಅದನ್ನೆಲ್ಲ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ನಾನು ನನ್ನ ಮದುವೆಲಿ ತೊಗೊಂಡಿದ್ದು, ಬಟ್ ಮದುವೆಲೇ ಹಾಕಿರಲಿಲ್ಲ. ಈ ಸ್ಯಾರಿನೇ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು, ಈ ರೀತಿ ನಾನು ಕುಚ್ಚೆಲ್ಲ ಹಾಕ್ಸಿದ್ದೀನಿ. ಇದೆಲ್ಲ ನಾನು ಮದುವೆಲೇ ಹಾಕ್ಸಿದ್ದು ಕುಚ್ಚು. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸೊ ಇದ್ರದ್ದು ಮೇಯ್ನ್ ಅಡ್ವಾಂಟೇಜ್ ಏನಪ್ಪ, ಯಾಕೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ಬ್ಲೌಸು. ನೀವು ನೋಡ್ತಾ ಇರ್ಬೋದು, ಬ್ಲೌಸು ಈ ರೀತಿ ಇದೆ. ಸೊ ನಾನು ಬುಟ್ಟಿ ಥರ ಇಡಿಸ್ಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ. ಈ ಬುಟ್ಟಿ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಈ ರೀತಿ. ಸೊ ಈ ಬುಟ್ಟಿ, ಮತ್ತು ನಾನು ಇದಕ್ಕೆ ಯಾವುದೇ ಎಕ್ಸ್ಟ್ರಾ ನಾನು ವರ್ಕ್ ಮಾಡಿಸಿಲ್ಲ. ಇದು ಸಿಂಪಲ್ ಎಂಬ್ರಾಯ್ಡ್ರಿ ವರ್ಕ್ ಅಷ್ಟೇ ನಾನು ಮಾಡಿಸಿರೋದು, ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಇದೆ. ಸೊ ನೆಕ್ಸ್ಟ್ ಸ್ಯಾರಿ ತೊಗೊಂಡಿದ್ದು ಯಾವ್ದು ತೋರಿಸ್ತೀನಿ, ಮೊನ್ನೆ ನಾನು ಹುಟ್ಟಿರೋ ಸ್ಯಾರಿನೇ ತೋರಿಸ್ತೀನಿ. ಇದು ನಾಮಕರಣ, ಇದು ನಮ್ಮ ಪಾಪು ತಲೆ ಕೂದಲಿಗೆ ತೊಗೊಂಡಿರೋ ಸ್ಯಾರಿ. ಇದು ತುಂಬ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಒಂಥರ ಆನಿಯನ್ ಕಲರ್, ಸ್ವಲ್ಪ ಇದು ಆನಿಯನ್ ಕಲರ್ ಜೊತೆಗೆ ಲೈಟ್ ಗ್ರೀನ್. ನೀವು ನೋಡ್ತಾ ಇರ್ಬೋದು. ನಾನು ಉಟ್ಕೊಂಡಾಗ ಮಾತ್ರ ಎಷ್ಟು ಜನ ಕಮೆಂಟ್ ಮಾಡಿದಾರೋ ಗೊತ್ತಿಲ್ಲ, ಈ ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ. ತುಂಬ ಡೀಸೆಂಟ್, ಲುಕ್ ವೈಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಾನು ಈ ರೀತಿ ಕುಚ್ಚು ಹಾಕ್ಸಿದ್ದೀನಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು ಈ ಸ್ಯಾರಿನ. ನಾನು ತುಮಕೂರಲ್ಲಿ ಇದನ್ನು ನಾನು ಕುಚ್ಚೆಲ್ಲ ಮಾಡಿಸಿದ್ದು. ತುಮಕೂರು MG ರೋಡ್ ಹತ್ರ ಇದೆ, SSS ಬೋಟಿಕ್ ಅಂತ ರೀಸೆಂಟಾಗಿ ಮಾಡಿಸಿದ್ದು. ಅದಕ್ಕೆ ನನಗೆ ಶಾಪ್ ನೇಮ್ ಎಲ್ಲ ನೆನಪಲ್ಲಿದೆ, SSS ಬೋಟಿಕ್ಕು. ಇವರು ನನಗೆ ಬ್ಲೌಸ್ ತುಂಬ ಇಷ್ಟ ಆಯಿತು, ಇವ್ರು ಮಾಡಿಕೊಟ್ಟಿದ್ದು. ನೀವು ನೋಡ್ತಾ ಇರ್ಬೋದು ನೋಡಿ, ಬ್ಲೌಸ್ ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂತ ಅಂದರೆ, ಇದ್ರದ್ದೆಲ್ಲ ಈ ಬೀಡ್ಸ್ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿಕೊಟ್ರು ನನಗೆ. ನಾನು ಬ್ಲೌಸ್ನ ಇದನ್ನು ಕೂಡ ಬುಟ್ಟಿ ಥರನೇ ಇಟ್ಟಿಸಿದ್ದೀನಿ. ನೋಡ್ತಾ ಇರ್ಬೋದು, ಇಷ್ಟು ಇಟ್ಟವ್ರೆ. ಆ್ಯಕ್ಚುಲಿ ನಾನು ಹೋಗಿರಲಿಲ್ಲ, ನಾನೆಲ್ಲ ಮೊಬೈಲಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾನು ಹೇಳಿದ್ದು. ಸ್ವಲ್ಪ ಉದ್ದ ಇಡಬೇಕಿತ್ತು ಬ್ಲೌಸು, ಬಟ್ ಅದು ಸ್ಲೀವ್ಸು, ಬಟ್ ಸ್ವಲ್ಪ ಇಟ್ಟಿದ್ದಾರೆ. ಆದರೂ ಚೆನ್ನಾಗಿ ಕಾಣಿಸುತ್ತೆ ನನಗೆ. ವರ್ಕ್ ವೈಸು ಮತ್ತು ಬ್ಲೌಸ್ ಫಿಟ್ಟಿಂಗ್ ಪ್ರತಿಯೊಂದು ಭಾಳ ಇಷ್ಟ ಆಯಿತು. ಇದೆಲ್ಲ ನನಗೆ ಹಾಕ್ಕೊಟ್ಟಿದ್ದು ಭಾಳ ಇಷ್ಟ ಆಯಿತು. ಸೊ ಸ್ಟಿಚ್ ವೈಸ್ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಈ ಥರ ಮಾಡಿದ್ದಾರೆ. ಇವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವೋ ನಾನು ಹಾಕ್ಕೊಂಡಾಗ. ನಾನು ತೊಗೊಂಡಿದ್ದು ತುಮಕೂರಲ್ಲಿರೋ NS ಸಿಲ್ಕ್ ಸ್ಯಾರೀಸಲ್ಲಿ. NS ಸಿಲ್ಕ್ ಸ್ಯಾರಿನಲ್ಲಿ ಸ್ಯಾರಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಆರ್ಡರ್ಲೆಸ್ ಸ್ಯಾರಿ, ಬಟ್ ಈ ರೀತಿ ಕಾಣುತ್ತೆ. ಇದು ಸೆರಗು. ಇದಕ್ಕೆ ನಾನು ಸಿಂಪಲಾಗಿ ಕುಚ್ಚು ಹಾಕ್ಸಿದ್ದೀನಿ ನೋಡಿ, ಯಾವುದೇ ಬೀಡ್ಸ್ ಹಾಕ್ಸಿಲ್ಲ, ವೆರಿ ಸಿಂಪಲ್. ಇದನ್ನು ನಾನೇ ಮಾಡ್ತೀನಿ ಆ್ಯಕ್ಚುಲಿ. ಕುಚ್ಚು ಟೈಮ್ ಆಗುತ್ತೆ, ಆ ಫಂಕ್ಷನಲ್ಲಿ ನನ್ನ ಹತ್ರ ಟೈಮ್ ಇತ್ತು ಅಂದರೆ ನಾನೇ ಹಾಕ್ಕೊಳ್ತೀನಿ. ಇಲ್ಲ ಅಂತ ಅಂದರೆ ನನ್ನ ತಂಗಿ ಅವರು ಹಾಕ್ತಾರೆ. ಈ ಬ್ಲೌಸ್ ಡಿಸೈನ್ ನಾನು ಈ ರೀತಿ ಮಾಡಿಸಿದ್ದೀನಿ. ನೀವು ನೋಡ್ತಾ ಇರ್ಬೋದು, ತುಂಬ ಸಿಂಪಲ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡಿ, ಈ ಥರ ಇದೆ. ಸೊ ಕುಚ್ಚೆಲ್ಲ ಈ ಥರ ಬಂದಿದೆ. ಈ ಸ್ಯಾರಿನ ನಾನು ತೊಗೊಂಡಿದ್ದು ದಾವಣಗೆರೆಯಲ್ಲಿ. ನಮ್ಮ ಅಣ್ಣನ ಮದುವೆಯಲ್ಲಿ ನಾವು ಸ್ಯಾರಿ ಶಾಪಿಂಗ್ ಮಾಡಿಸಿದ್ದು ದಾವಣಗೆರೆಯಲ್ಲಿ. ಸೊ ದಾವಣಗೆರೆಯಲ್ಲಿ ನಾನು ಈ ಸ್ಯಾರಿನ ತೆಗೆದುಕೊಂಡೆ.
ಇದ್ರ ಕಾಸ್ಟು ಒಂದು 10,000 ಇದೆ ಈ ಸ್ಯಾರಿ. ತುಂಬ ಚೆನ್ನಾಗಿದೆ ಅಲ್ವಾ. ಈ ರೀತಿ ಇದೆ. ಸೊ ಇದರದ್ದು ಬ್ಲೌಸ್ನ ನಾನು ಈ ರೀತಿ ಸ್ಟಿಚ್ ಮಾಡಿಸಿದ್ದೆ. ಈ ರೀತಿ ಇದೆ. ಇದು ಸ್ವಲ್ಪ ಕಡಿಮೆ ರೇಟೇ, ಅಷ್ಟೊಂದೇನು ಕಾಸ್ಟ್ ಇಲ್ಲ. ಇದನ್ನು ನಾನು ಹಿಂದೂಪುರದಲ್ಲಿ ನಾನು ತೆಗೆದುಕೊಂಡೆ. ತೋರಿಸ್ತಾ ಇರೋದು ಓನ್ಲಿ ರೇಷ್ಮೆ ಸ್ಯಾರಿ ಕಲೆಕ್ಷನ್ಸ್. ನನ್ನ ಹತ್ರ ಫ್ಯಾನ್ಸಿ ಸ್ಯಾರೀಸ್ ಕಲೆಕ್ಷನ್ಸೇ ಬೇರೆ ಇದೆ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಬಂದು ಈ ರೀತಿ ಇದೆ. ಈ ರೀತಿ ಬಾರ್ಡರ್ ಇದೆ. ಇದು ಪ್ಯೂರ್ ರೇಷ್ಮೆ ಸ್ಯಾರೀಸ್. ಇವೆಲ್ಲ ನಾವು ಆ್ಯಕ್ಚುಲಿ ನಮ್ಮ ಮದುವೆಯಲ್ಲಿ ಲಾಕ್ಡೌನ್ ಇತ್ತು. ಅದು ಲಾಕ್ಡೌನ್ ಅಂದರೆ ಹೇಗಿತ್ತು ಅಂದರೆ ಕರ್ನಾಟಕ ಫುಲ್ ಲಾಕ್ ಆಗಿತ್ತು, ಬಟ್ ಆಂಧ್ರ ಓಪನ್ ಇತ್ತು. ಸೊ ಅದಕ್ಕೋಸ್ಕರ ನಾವು ಹಿಂದೂಪುರಕ್ಕೆ ಹೋಗ್ಬಿಟ್ಟು ಎಲ್ಲ ಸ್ಯಾರಿ ಕಲೆಕ್ಷನ್ಸ್ನ ನಾವು ತೆಗೆದುಕೊಂಡ್ವಿ. ನೋಡ್ತಾ ಇರ್ಬೋದು, ಈ ರೀತಿ ಕುಚ್ಚು ಹಾಕ್ಸಿದ್ದೀನಿ. ಕುಚ್ಚೆಲ್ಲ ಈ ರೀತಿ ಇದೆ. ಈ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ಬ್ಲೌಸು. ಸೊ ಈ ರೀತಿ ನೆಕ್ಕು, ಇದು ಹ್ಯಾಂಡಿಗೆ ಸ್ವಲ್ಪ ಜಾಸ್ತಿ ಬಂದುಬಿಟ್ಟಿದೆ, ಬೀಸ್ ಎಲ್ಲ ಜಾಸ್ತಿ ಹಾಕ್ಕೊಟ್ಟಿದ್ದಾರೆ ಅಣ್ಣ. ಈ ರೀತಿ ಇದೆ. ಸೊ ನೆಕ್ಸ್ಟ್ ನಾನು ರಿಸೆಪ್ಷನ್ ಸ್ಯಾರಿನ ತೋರಿಸ್ತಾ ಇದ್ದೀನಿ. ಇದು ನನ್ನ ರಿಸೆಪ್ಷನ್ ಸ್ಯಾರಿ. ಅವತ್ತು ಯಾವುದೂ ಸಿಗಲಿಲ್ಲ, ಯಾಕಂದರೆ ಲಾಕ್ಡೌನು, ನಮಗೂ ಹುಷಾರಿರಲಿಲ್ಲ. ಆ ಟೈಮಲ್ಲಿ ಎಲ್ಲ ಸ್ವಲ್ಪ ಗಡಿ ಬಿಡಿನಲ್ಲೇ ತೊಗೊಂಡಿದ್ದು ಸ್ಯಾರಿ ಇದು. ಸೊ ಈ ರೀತಿ ಇದೆ ಕುಚ್ಚೆಲ್ಲ. ಒಂದು ನಿಮಿಷ ನೀಟಾಗಿ ಮಾಡ್ತೇನೆ. ಈ ರೀತಿ ಇದೆ ಕುಚ್ಚು. ಇದಕ್ಕೆ ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿಸಿದ್ದೆ. ನೋಡ್ತಾ ಇರ್ಬೋದು, ಈ ರೀತಿ ಎಲ್ಲ ಮಡ್ಚ್ಕೊಬಿಟ್ಟಿದೆ. ಈ ರೀತಿ ಇದೆ. ನನ್ನ ಮದುವೆ ತುಂಬ ಸಿಂಪಲ್ಲಾಗಿ ಲಾಕ್ಡೌನಲ್ಲಿ ಆಗಿರೋದು. ಒಂದು 200 ಮೆಂಬರ್ಸು ಇರಲಿಲ್ಲ, ಎಲ್ಲ ಫ್ಯಾಮಿಲಿ ಮಾತ್ರ 200. ಆವಾಗ ಒಂದು ಮದುವೆ ಮಾಡಬೇಕು ಅಂದರೆ 50 ಮೆಂಬರ್ಸ್ ಅಷ್ಟೇ ಅಲ್ಲಿರಬೇಕು ಅಂತ ರೂಲ್ಸ್ ಬೇರೆ ಇತ್ತು. ಪೊಲೀಸ್ ಪರ್ಮಿಷನ್ ಎಲ್ಲ ತೊಗೊಂಡು ಬಂದು ನನ್ನ ಮದುವೆ ಮಾಡಿದ್ದು. ಅದಕ್ಕೋಸ್ಕರ ಅಷ್ಟು ಗ್ರ್ಯಾಂಡಾಗಿ ಆಗಿಲ್ಲ. ಇದಕ್ಕೆ ಬಂದಿರೋ ಬ್ಲೌಸಲ್ಲಿ ನಾನು ಸ್ಟಿಚ್ ಮಾಡಿಸಿಲ್ಲ, ಇದು ಬೇರೆ ತೊಗೊಂಡು ನಾನು ಮಾಡಿಸಿದ್ದು. ಈ ರೀತಿ ಇದೆ. ನಾನು ಸ್ಟಿಚ್ ಮಾಡಿಸ್ಬೇಕಾದ್ರೆ ಇದೆಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ಸೊ ಈ ರೀತಿ ಫ್ರೆಂಡ್ಸ್, ಈ ಸ್ಯಾರಿನ ನಾನು ಹಿಂದೂಪುರ ಹತ್ರ ಮುದ್ದಿರೆಡ್ಡಿಪಲ್ಲಿ ಹತ್ರನೇ ತೊಗೊಂಡಿದ್ದು. ಯಾಕೆ ಎಲ್ಲ ಸ್ಯಾರೀಸ್ನ ಅಲ್ಲೇ ತೊಗೊಂಡಿದ್ದೀವಿ ಅಂತಂದರೆ, ನೀವು ಡೈರೆಕ್ಟಾಗಿ ಶಾಪಲ್ಲಿ ತೊಗೊಳ್ಳೋದಕ್ಕಿಂತ ಈ ಥರ ಎಲ್ಲಿ ಸ್ಯಾರಿನ ತಯಾರು ಮಾಡ್ತಾರೋ ಅಲ್ಲಿ ತೊಗೊಂಡ್ರೆ ಪ್ಯೂರ್ ರೇಷ್ಮೆ ಸಿಲ್ಕ್ ಸ್ಯಾರೀಸ್ ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರ ನಾವು ಅಲ್ಲಿ ಪ್ರಿಫರ್ ಮಾಡಿದ್ವಿ. ಇದು ನನ್ನ ಮದುವೆದು ಮುಹೂರ್ತ ಸ್ಯಾರಿ, ವೈಟ್ ವಿತ್ ಪಿಂಕ್ ಕಾಂಬಿನೇಷನ್. ಈ ರೀತಿ ಬಂದಿದೆ ಕುಚ್ಚು. ಇದೆಲ್ಲ ಶಾರ್ಟ್ ಸ್ಲೀವ್ಸ್ ಇಟ್ಟಿದೆ ಇದರಲ್ಲೂ. ಇದು ಮುಂದೆ ಈ ರೀತಿ ಬಂದಿದೆ, ಮತ್ತು ಈ ಹ್ಯಾಂಡಲ್ಲಿ ಈ ರೀತಿ ಇದೆ. ನೋಡ್ತಾ ಇದ್ವಿ. ಕರಣ್ ಟೆಕ್ಸ್ಟೈಲ್ ತುಮಕೂರಲ್ಲಿ ನಾನು ತೊಗೊಂಡಿದ್ದು. ಇದು 10,000 ಪ್ಲಸ್ ಸ್ಯಾರಿ, ತುಂಬ ಚೆನ್ನಾಗಿದೆ. ಇದು ನಾನು 5 ಮಂತ್ಸಲ್ಲಿ ಇದ್ದಾಗ ನಮ್ಮಮ್ಮ ಅವ್ರು ಕೊಡಿಸಿದ್ದು. ಯಾವಾಗ ಸಿಂಪಲಾಗಿ ಮಾಡಿಸ್ತೀವೋ ಆವಾಗ ಬ್ಲೌಸಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತವೆ ಉಟ್ಕೊಂಡಾಗ. ನೋಡ್ಬೋದು, ಈ ರೀತಿ ಸ್ಲೀವ್ಸ್ ಇದೆ. ಸೊ ಇದು ಮುಂದೆಗಡೆ ಈ ರೀತಿ ಇದೆ. ಇದು ಬೀಡ್ಸ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಇದು ತುಂಬ ಇಷ್ಟ ಆಯಿತು ನನಗೆ. ನೋಡಿ, ಸ್ಲೀವ್ಸು ಬೀಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಲ್ವಾ. ಟ್ರೈ ಮಾಡಬೇಕು ಅಂತ ಡಿಫ್ರೆಂಟಾಗಿ ಹಾಕಿಸ್ತಾ ಇದ್ದೀನಿ. ಒಂದನ್ನೇ ರಿಪೀಟ್ ಮಾಡಿಸ್ತಾ ಇಲ್ಲ ನಾನು. 9 ಮಂತ್ಸ್ ಸ್ಯಾರಿ. ಇದರಲ್ಲಿ ಇನ್ನೂ ಒಂದು ಸ್ಯಾರಿ ಇದೆ, ಬಟ್ ಅಲ್ಲೇ ಬಿಟ್ಟು ಬಂದಿದ್ದೀನಿ, ಅಮ್ಮನ ಮನೇಲಿ ಬಿಟ್ಟು ಬಂದಿದ್ದೀನಿ. ಇನ್ನೊಂದಿದೆ ನನ್ನ 9 ಮಂತ್ಸಿನ ಸ್ಯಾರಿ. ಇದು ಬಂದು ನಮ್ಮ ಹಸ್ಬೆಂಡ್ ಮನೆ ಕಡೆಯಿಂದ ನಮ್ಮ ಅತ್ತೆ ಅವರು ನನ್ನ 9 ಮಂತ್ಸಿಗೆ ಸ್ಯಾರಿ ಕೊಟ್ಟಿರೋ ಸ್ಯಾರಿ. ಈ ರೀತಿ ಇದೆ. ಇದಕ್ಕೆ ಬ್ಲೌಸ್ ಲುಕ್ಕು. ಸೊ ಇದು 15,000 ಸ್ಯಾರಿ.
ಈ ರೀತಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ. ಸ್ವಲ್ಪ ಇದು ಯಾವ ರೀತಿ ಕಾಣಿಸುತ್ತೆ ಅಂದರೆ ಈ ರೀತಿ ಇದೆ ನೋಡಿ, ಈ ರೀತಿ ಎಲ್ಲ ಬಂದಿದೆ, ಹಾಕೊಂಡ್ಬಿಟ್ಟಿದೆ, ಇದು ಇದೆ ಅನಿಸುತ್ತೆ. ನಾವು ಉಲ್ಟಾ ಮುಚ್ಚಿಬಿಟ್ಟಿದ್ದೀವಿ. ಇದನ್ನು ಈ ಸ್ಯಾರಿನ ನಾನಲ್ಲ ನಮ್ಮ ನಾದಿನಿ ಮದುವೆ, ನಮ್ಮ ಹಸ್ಬೆಂಡ್ ಅವ್ರ ತಂಗಿ ಮದುವೆಗೆ ಇವ್ರ ಮನೆಯವ್ರು ಕೊಡಿಸಿರೋದು. ಸೊ ಈ ಸ್ಯಾರಿ ತುಂಬ ಗ್ರ್ಯಾಂಡ್, ಕಂಚಿಲಿ ತೊಗೊಂಡಿದ್ದು ಸ್ಯಾರಿ ಇದು ನೋಡಿ. ಈ ರೀತಿ ಇದೆ ಒಳಗಡೆ. ನಾನು ಆ್ಯಕ್ಚುಲಿ ಇವರು ಮುಚ್ಚಬೇಕಾದ್ರೆ ಈ ರೀತಿ ಇದೆ. ಆ್ಯಕ್ಚುಲಿ ಗ್ರ್ಯಾಂಡ್ ಕಾಣಿಸುತ್ತೆ, ಯಾಕಂದರೆ ಸ್ಯಾರಿನಲ್ಲಿ ಏನೂ ವರ್ಕ್ ಥರ ಏನೂ ಇಲ್ಲ, ಫುಲ್ಲು ಸಿಂಪಲ್. ಸೊ ಅದಕ್ಕೋಸ್ಕರ ನಾನು ಬ್ಲೌಸ್ನ ಗ್ರ್ಯಾಂಡಾಗಿ ಮಾಡಿಸಿರೋದು. ಸ್ಯಾರಿ ಫುಲ್ ಸಿಂಪಲ್ ಆಗಿರೋದ್ರಿಂದ ಬ್ಲೌಸ್ ಗ್ರ್ಯಾಂಡಾಗಿ ಕಾಣಲಿ ಅಂತ ನಾನು ಈ ರೀತಿ ಮಾಡಿಸ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದ್ರ ಫೋಟೋ ಕೂಡ ನಾನು ಹಾಕಿರ್ತೀನಿ. ಫ್ರೆಂಡ್ಸ್, ಈ ಸ್ಯಾರಿ ಬಂದು 20,000 ಪ್ಲಸ್ ಸ್ಯಾರಿ. ಇದನ್ನು ನಾವು ಕಂಚಿಲಿ ಪರ್ಚೇಸ್ ಮಾಡಿದ್ದು. ನನ್ನ ಹತ್ರ ಇನ್ನೂ ಒಂದು 3-4 ರೇಷ್ಮೆ ಸ್ಯಾರೀಸ್ ಇದ್ದಾವೆ, ಬಟ್ ನಾನು ಅದನ್ನು ಅಮ್ಮನ ಮನೇಲಿ ಇಟ್ಟಿದ್ದೀನಿ. ಸೊ ಅದಕ್ಕೆ ಈ ವಿಡಿಯೋ ಮಾಡಬೇಕಾದ್ರೆ ಅವೆಲ್ಲ ಸ್ಯಾರಿಗಳು ಮಿಸ್ ಆಗಿಬಿಟ್ಟಿದ್ದಾವೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ನ ನೀವು ವಾಚ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸೊ ದಟ್ ನಮಗೆ ಇನ್ನೂ ಇನ್ಸ್ಪಿರೇಷನ್ ಅಂತ ಅನಿಸುತ್ತೆ. ನೆಕ್ಸ್ಟು ಇದೇ ಥರ ಕಂಟೆಂಟ್ ಇಟ್ಕೊಂಡು ಯಾವುದಾದ್ರು ನೆಕ್ಸ್ಟ್ ವ್ಲಾಗ್ನ ನಾನು ಆ್ಯಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇದರಲ್ಲಿ ಯಾವುದೇ ನಿಮಗೆ ಸ್ಯಾರಿ ಕಲೆಕ್ಷನ್ಸ್ ಇಷ್ಟ ಆಗಿದ್ರೆ, ಯಾವುದಾದ್ರು ವರ್ಕ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ನಾನು ಆ ಫೋಟೋಸ್ನ ಅದ್ರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಶೇರ್ ಮಾಡ್ತೀನಿ ನಿಮಗೆ. Thank you so much guys for watching this video. Bye bye.